ಶಿಕ್ಷಣ ಇಲಾಖೆ ಅಧಿಕಾರಿಗಳ ನಿಷ್ಕಾಳಜಿಗೆ ಇದು ಕೈಗನ್ನಡಿಯಾಗುವಂತ ಸುದ್ದಿ. 10 ವರ್ಷ ಆದ್ರೂ ಕೂಡ ಶಾಲೆಯ ಕಟ್ಟಡ ಇನ್ನೂ ಪೂರ್ಣಗೊಂಡಿಲ್ಲ. ಪರಿಣಾಮ ಶಿಥಿಲಾವಸ್ಥೆ ಇರುವಂತ ಕಟ್ಟಡದಲ್ಲೇ ವಿದ್ಯಾರ್ಥಿಗಳು ಪಾಠವನ್ನ ಕಲಿಬೇಕು ಅಂತಹ ಅನಿವಾರ್ಯ ಪರಿಸ್ಥಿತಿ ಇದೆ. ಎಲ್ಲಿಯದ್ದು ಸುದ್ದಿ ಇದು ಅಂತಂದ್ರೆ ಬೀದರ್ ಜಿಲ್ಲೆಯದ್ದು. ಬೀದರ್ ಜಿಲ್ಲೆಯ ಔರಾದ್ನ ಬಂಡಾರ ಕಮಟಾ ಶಾಲೆಯ ಪರಿಸ್ಥಿತಿ ಇದು. ನೂರಾರು ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳಲ್ಲಿ ಪಾಠವನ್ನ ಕೇಳಬೇಕು. ಹೌದು, 8ರಿಂದ 10ನೇ ತರಗತಿಯ 102 ವಿದ್ಯಾರ್ಥಿಗಳಿಗೆ ಶಿಥಿಲಗೊಂಡಿರುವಂತ ಕಟ್ಟಡದಲ್ಲೇ ಶಾಲೆಯಲ್ಲೇ ಪಾಠವನ್ನ ಮಾಡಬೇಕಾದಂತ ಅನಿವಾರ್ಯ ಪರಿಸ್ಥಿತಿಯಲ್ಲಿ ಶಿಕ್ಷಕರು ಇದ್ದಾರೆ. ಪೋಷಕರಿಗೂ ಆತಂಕ ಇರುತ್ತಲ್ವಾ, ಈ ಸ್ಕೂಲ್ ಯಾವಾಗ ಬಿದ್ದು ಹೋಗುತ್ತೋ ಏನೋ, ನಮ್ಮ ಮಕ್ಕಳಿಗೆ ಏನಾದ್ರೂ ಸಂಸ್ಕಾರ ಬರುತ್ತೇನೋ, ಹೆಂಗ್ ಕಳಿಸೋದು ಸ್ಕೂಲ್ಗೆ ಅಂತ ಹೇಳಿ ಪೋಷಕರಿಗೂ ಆತಂಕ ಇದೆ. ಶಾಲೆಗೆ ಬರುವಂತ ವಿದ್ಯಾರ್ಥಿಗಳು ಆತಂಕದಲ್ಲೇ ದಿನ ಬರ್ತಾ ಇದ್ದಾರೆ. 2014ರಿಂದ ಕಟ್ಟಡ ನಿರ್ಮಾಣ ಆಗ್ತಲೇ ಇದೆ. 10 ವರ್ಷ ಆಯಿತು, ಆದ್ರೂ ಕೂಡ ಕಾಮಗಾರಿ ಪೂರ್ಣಗೊಂಡಿಲ್ಲ. 31.55 ಲಕ್ಷ ವೆಚ್ಚದ 5 ಕೊಠಡಿಗಳ ನೂತನ ಕಟ್ಟಡ ನಿರ್ಮಾಣ 10 ವರ್ಷದಿಂದ ಆಗ್ತಲೇ ಇದೆ. ಗೋವಿಂದರಾಜು ಅನ್ನೋರಿಗೆ ಎಸ್ಡಿಎಂಸಿ ಗುತ್ತಿಗೆ ಕೊಟ್ಟಿದೆ. ಈವರೆಗೆ 23.28 ಲಕ್ಷ ಕಟ್ಟಡಕ್ಕೆ ಅಂತ ಖರ್ಚು ಮಾಡಿದ್ದಾರೆ. ನೋಟಿಸ್ ಕೊಟ್ಟರೂ ಕೂಡ ಗುತ್ತಿಗೆದಾರ ಕಟ್ಟಡ ನಿರ್ಮಾಣದ ವಿಷಯದಲ್ಲಿ ಮೌನವನ್ನ ವಹಿಸಿದ್ದಾರೆ. ಶಾಲೆಯ ಜಾಗ ಕಬಳಿಕೆಗೆ ಹುನ್ನಾರ ನಡೀತಾ ಇದೆಯಂತೆ. ಗೋವಿಂದರಾಜನಿಂದ ಕಬಳಿಕೆಯ ಹುನ್ನಾರ ನಡೆದಿದೆ ಅಂತ ಆರೋಪ ಕೇಳಿಬಂದಿದೆ. ಶಾಲೆಗೆ ದಾನ ನೀಡಿದ್ದ ಜಾಗ ಸ್ವಂತಕ್ಕೆ ಬಳಕೆ ಮಾಡ್ಕೊಳ್ತಾ ಇದ್ದಾರಂತೆ. ಈ ಕೃಷಿ ಸಾಮಗ್ರಿ, ಮನೆಯ ಇನ್ನಿತರೆ ವಸ್ತುಗಳನ್ನ ಶಾಲೆಯ ಕಟ್ಟಡದಲ್ಲಿ ಇಡ್ತಾ ಇದ್ದಾರಂತೆ. ಒಂಥರ ಗೋಡೌನ್ ತರ ಮಾಡ್ಕೊಂಡ್ಬಿಟ್ಟಿದ್ದಾರೆ ಈ ಗೋವಿಂದರಾಜ್ ಅಂತ ಆರೋಪ ಕೇಳಿಬಂದಿದೆ. ಫೆಬ್ರವರಿ 22, 2008ರಲ್ಲಿ 1 ಎಕರೆ ಜಾಗದಲ್ಲಿ 39 ಗುಂಟೆ ಜಾಗ ಶಾಲೆಗೆ ಅಂತ ದಾನ ನೀಡಲಾಗಿತ್ತು. ರಾಜಕೀಯ ಒತ್ತಡಕ್ಕೆ ಮಣಿದು ಗುತ್ತಿಗೆದಾರನ ವಿರುದ್ಧ ಕ್ರಮಕ್ಕೆ ಶಿಕ್ಷಣ ಇಲಾಖೆ ಅಧಿಕಾರಿಗಳು ಹಾಗಾದ್ರೆ ಮುಂದಾಗ್ತಾ ಇಲ್ವಾ? ಕೂಡಲೇ ಎಚ್ಚೆತ್ಕೊಳ್ಬೇಕು ಶಿಕ್ಷಣ ಇಲಾಖೆ. ನ್ಯೂಸ್ 18 ಇದನ್ನ ಫಾಲೋ ಅಪ್ ನಿರಂತರ ಮಾಡ್ತಾ ಇರುತ್ತೆ. ಕಾರಣ 102 ವಿದ್ಯಾರ್ಥಿಗಳ ಜೀವದ ಭವಿಷ್ಯ ಇದು. ಇದೇ ವಿಷಯವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ಫೋನ್ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ದುರ್ಗಪ್ಪ. 10 ವರ್ಷ ಆದ್ರೂ ಕೂಡ ಅಧಿಕಾರಿಗಳು ಸೈಲೆಂಟ್ ಆಗಿರೋದು ನೋಡಿದ್ರೆ ಇಲ್ಲಿ ಬೇರೆದ್ದೇ ಅನುಮಾನಗಳು ವ್ಯಕ್ತವಾಗುತ್ತೆ. ಗುತ್ತಿಗೆದಾರನಿಗೆ ಸಪೋರ್ಟಿವ್ ಆಗಿ ನಿಂತಿದ್ದಾರಾ ಅಂತ ಹೇಳಿ. ಈ ಬಗ್ಗೆ ಅಧಿಕಾರಿಗಳು ಏನ್ ಹೇಳ್ತಾರೆ ಕೇಳಿದ್ರೆ? ಶರ್ಮಿತಾ, ಏನು ನಿಜಕ್ಕೂ ಇದು ದುರಂತ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಎಷ್ಟು ರಾಜ್ಯದ ಬಹುತೇಕ ಜಿಲ್ಲೆಗಳಲ್ಲಿ ಎಷ್ಟೋ ಶಾಲೆಗಳಿಗೆ ಸರಿಯಾದಂತ ಕಟ್ಟಡಗಳ ವ್ಯವಸ್ಥೆ ಇರೋದಿಲ್ಲ. ಶಿಥಿಲಾವಸ್ಥೆ ಕಟ್ಟಡಗಳಲ್ಲೇ ಪಾಠ ಮಾಡ್ತಾರೆ. ಆದ್ರೆ ಶಿಥಿಲಾವಸ್ಥೆಯಲ್ಲಿ ಇರ್ತಕ್ಕಂಥ ಕಟ್ಟಡಗಳಿಗೆ ಏನು ಹೊಸ ಕಟ್ಟಡ ನಿರ್ಮಾಣ ಮಾಡ್ಬೇಕು ಅಂತಂದು ಸರ್ಕಾರ ಸಾಕಷ್ಟು ಅನುದಾನವನ್ನು ಕೊಟ್ಟರು ಕೂಡ, ಆದ್ರೆ ಗಡಿ ಜಿಲ್ಲೆ ಬೀದರ್ನ ಒಂದು ಔರಾದ್ ತಾಲೂಕಿನ ಬಂಡಾರ ಕಮಟಾ ಗ್ರಾಮ ಏನಿದೆ, ಈ ಒಂದು ಗ್ರಾಮದಲ್ಲಿ ಸರ್ಕಾರಿ ಹೈಸ್ಕೂಲ್ ಶಾಲೆಯ ನೂತನ ಕಟ್ಟಡ ಕಳೆದ 10 ವರ್ಷದಿಂದ ನಿರ್ಮಾಣ ಹಂತದಲ್ಲಿ ಇದೆ. ಏನು ಶಿಕ್ಷಣ ಇಲಾಖೆ ಅಧಿಕಾರಿಗಳ ನಿಷ್ಕಾಳಜಿಯಿಂದ ಈ ಒಂದು ಕಟ್ಟಡ ನಿರ್ಮಾಣ ಕಾಮಗಾರಿ ಪೂರ್ಣಗೊಂಡಿಲ್ಲ ಅಂತಂದ್ರೆ, ಇದರಿಂದ ಏನು ಬಂಡಾರ ಕಮಟಾ ಪ್ರೈಮರಿ ಶಾಲೆ ಏನಿದೆ, ಈ ಒಂದು ಪ್ರೈಮರಿ ಶಾಲೆಯಲ್ಲಿ ಹೈಸ್ಕೂಲ್ ಶಾಲೆಯ ಸುಮಾರು 102 ವಿದ್ಯಾರ್ಥಿಗಳಿಗೆ ಒಂದು ಪಾಠವನ್ನ ಮಾಡತಕ್ಕಂತ ಪರಿಸ್ಥಿತಿ ಇವತ್ತು ನಿರ್ಮಾಣವಾಗಿದೆ. ಏನು 31.55 ಲಕ್ಷ ರೂಪಾಯಿದಲ್ಲಿ ಏನು 2013ರಲ್ಲಿ ಅಂದಿನ ಎಸ್ಡಿಎಂಸಿ ಅಧ್ಯಕ್ಷರಾಗಿರ್ತಕ್ಕಂಥ ಗೋವಿಂದರಾವ್ ಪಾಟೀಲ್ ಎಂಬುವರಿಗೆ ಎಸ್ಡಿಎಂಸಿ ಅವರು ಗುತ್ತಿಗೆಯನ್ನ ನೀಡಿದ್ರು. ಆ ಗುತ್ತಿಗೆದಾರ ಏನಿದೆ ಈಗಾಗಲೇ ಏನು ಕಟ್ಟಡ ಕಾಮಗಾರಿ 2013ರಲ್ಲಿ ಪ್ರಾರಂಭ ಮಾಡಿ 2014ರಲ್ಲಿ ಮೇಲ್ಚಾವಣಿಯನ್ನು ಕೂಡ ಹಾಕಿದ್ದಾರೆ. ಮೇಲ್ಚಾವಣಿ ಹಾಕಿದ್ರು ಕೂಡ ಇನ್ನೂವರೆಗೆ ಕಾಮಗಾರಿ ಪೂರ್ಣಗೊಂಡಿಲ್ಲ. ಮತ್ತೆ ದುರಂತ ಅಂದ್ರೆ ಗೋವಿಂದರಾವ್ ಪಾಟೀಲ್ ಎಂಬುವರು ಅದೇ ಒಂದು ಜಾಗ ಏನು ಭಾಗೀರಥಿ ಬಾಯಿ ಬೀರಾದಾರ್ ಎಂಬುವರು ಆ ಒಂದು ಜಾಗವನ್ನ 39 ಗುಂಟೆ ಜಾಗವನ್ನ ಕೊಟ್ಟಿರ್ತಾರೆ. ಆ ಒಂದು ಜಾಗದಲ್ಲಿ ಈ ನೂತನ ಕಟ್ಟಡವನ್ನ ನಿರ್ಮಾಣ ಮಾಡಲಾಗ್ತದೆ. ಆದರೆ ನೂತನ ಕಟ್ಟಡದಲ್ಲಿ ಒಂದ್ ರೀತಿ ಗೋವಿಂದರಾವ್ ಪಾಟೀಲ್ ಎಂಬುವರು ಗೋಡೌನ್ ರೀತಿ ಮಾಡಿಕೊಂಡಿದ್ದಾರೆ ಅನ್ನೋ ಒಂದು ಆರೋಪ, ಮತ್ತೆ ಇದೊಂದು ಗಿಫ್ಟ್ ಡೀಡ್ ನಲ್ಲಿ ಕೊಟ್ಟಿರ್ತಕ್ಕಂಥ ಜಾಗವನ್ನ ಕಬಳಿಸುವ ಹುನ್ನಾರ ನಡೀತಾ ಇದೆ ಅನ್ನೋದು ಒಂದು ಆರೋಪವನ್ನ ಅಲ್ಲಿ ಗ್ರಾಮಸ್ಥರು ಮತ್ತೆ ಶಿಕ್ಷಕರು ಆತಂಕವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಮತ್ತೆ ಈ ಬಗ್ಗೆ ಏನು ಶಾಸಕರಾಗ್ಲಿ ಧ್ವನಿ ಎತ್ತಿದ್ರು ಕೂಡ ಏನು ಡಿಡಿಪಿಐ ಅವರಾಗಿರ್ತಕ್ಕಂಥ ಡಿಡಿಪಿಐ ಆಗ್ಲಿ, ಬಿಇಒ ಆಗ್ಲಿ, ಮತ್ತೆ ಸಿಇಒ ಅವರು ಜಿಲ್ಲಾ ಪಂಚಾಯತಿ ಅವರ ಗಮನಕ್ಕೂ ಕೂಡ ಇದೆ. ಮತ್ತೆ ಗೋವಿಂದರಾವ್ ಪಾಟೀಲ್ ಅವ್ರಿಗೆ ಈಗಾಗಲೇ 2023ರಲ್ಲಿ ನೋಟಿಸ್ ಕೂಡ ನೀಡಲಾಗಿದೆ. ಆದ್ರೆ ನೋಟಿಸ್ಗೂ ಕೂಡ ಯಾವುದೇ ರೀತಿಯಾಗಿ ಏನು ಸ್ಪಂದಿಸ್ತಾ ಇಲ್ಲ. ಅಂದ್ರೆ ಮತ್ತೆ ಕಾಮಗಾರಿ ಈಗೇನು 23 ಲಕ್ಷ ರೂಪಾಯಿ ಈಗಾಗಲೇ ಖರ್ಚು ಕೂಡ ಆಗಿದೆ. ಇನ್ನ 8 ಲಕ್ಷ ರೂಪಾಯಿ ಬಾಕಿ ಇದೆ. ಬಾಕಿ ಇರ್ತಕ್ಕಂಥ ಹಣದಲ್ಲಿ ಕಟ್ಟಡವನ್ನ ಪೂರ್ಣಗೊಳಿಸಿ ಅಂತ ಒಂದು ನೋಟಿಸ್ ನೀಡಿದ್ರು ಕೂಡ ಯಾವುದೇ ರೀತಿಯ ಕಟ್ಟಡ ಕಾಮಗಾರಿ ಮಾಡ್ತಿಲ್ಲ. ಶರ್ಮಿತಾ, ಫೈನ್, ಕಾದ್ ನೋಡೋಣ, ನಾವು ಫಾಲೋ ಅಪ್ ಮಾಡೋಣ. ಥ್ಯಾಂಕ್ ಯು ಸೋ ಮಚ್ ದುರ್ಗಪ್ಪ, ಈ ಕ್ಷಣದ ಅಪ್ಡೇಟ್ ಅನ್ನ ಕೊಟ್ಟಿದ್ದಕ್ಕೆ.